ವರ್ಣ ಆಗಿದ್ ನೀನು ಈ ಮನೆಗೆ ಬಂದು ಸೂರ್ಯ ಆದೆ. ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನನ್ನ ಮದ್ವೆ ಆದೆ. ಮದ್ವೆ ಆದ್ಮೇಲೆ ನೀ ನನಗೆ ಕೊಟ್ಟು ಮೊದಲನೇ ಉಡುಗೊರೆ ಏನ್ ಗೊತ್ತಾ? ನನ್ನ ಹತ್ರ ಮಾರ್ಸಿ ತಗೊಂಡು ಹೋಗಿದ್ ಉಂಗ್ರ. ನಿಜ ತಾನೆ? ಇದು ನನ್ನ ಉಂಗ್ರ ಅಲ್ವಾ? ನೀನು ನನ್ನ ಯಾಮಾರ್ಸೋಕ್ ಬಂದೆ, ಆದರೆ ನನ್ನ ಕೈಯಲ್ಲಿ ನೀನೇ ಯಾಮಾರ್ಸ್ಕೊಂಡು ಹೋದೆ. ಅರೆ, ಅದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಸುರಭಿ ಯಾವಾಗ್ಲೂ ನನ್ನ ಜೊತೆ ನನ್ನ ಕಣ್ಮುಂದೆ ಹೀಗೆ ಇರಬೇಕು ಅಂತ ನಿನ್ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ದೇವ್ರ ಹತ್ರ ಏನ್ ಬೇಡ್ಕೊಂಡ್ರಿ? ನನ್ನ ಸುರಭಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಬೇಡ್ಕೊಂಡೆ. ಅದರ ಪ್ರಸಾದವಾಗಿ ದೇವರಿಂದ ಹೂ ಬಿದ್ದಿತ್ತು. ನಿನ್ ಕಣ್ಣೆದ್ರಿಗೆ ನಿಂತಿದ್ದೀನಿ ಸೂರ್ಯ. ನನ್ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ವಾ ನಿಂಗೆ? ಯಾವ ನಾಟಕದ ಕಂಪ್ನಿಯಿಂದ ಬಂದಿದ್ದೆ ನೀನು? ಪ್ರತಿಯೊಬ್ರು ಹೆಸರು ಘಟನೆ ಹೇಳಿದ ಮಾತ್ರಕ್ಕೆ ನೀನ್ ಸುರ್ಬಿ ಆಗ್ಬಿಡಲ್ಲ. ಈ ರೀತಿ ಮಂಕ್ ಬುದ್ಧಿ ಎರ್ಚೋದನ್ನ ನಾನು ಸುಮಾರು ಕಡೆ ನೋಡಿದ್ದೀನಿ. ನೀನ್ ಉದ್ದೇಶ ಏನು, ನೀನ್ ಯಾವ ಕಾರಣಕ್ಕೆ ಬಂದಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಆಟ ಆಡ್ತಾ ಇರೋದು ಇವ್ರಗಳ ಭಾವನೆಗಳ ಜೊತೆ ಅನ್ನೋದು ನೆನ್ಪಿರ್ಲಿ. ಇನ್ಸ್ಪೆಕ್ಟರ್, ಇವಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋದ್ ಬಿಟ್ಬಿಟ್ಟು ಇವಳ ತಾಳಕ್ಕೆ ನೀವು ಕುಣಿತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಇನ್ಸ್ಪೆಕ್ಟರ್? ಮೊದ್ಲು ಇವಳನ್ನ ಒಳಗಾಕಿ 4 ಬಾರಿಸಿ, ಅವಾಗ ಎಲ್ಲಾ ವಿಷಯನೂ ಹೊರಗೆ ಬರುತ್ತೆ. ತಪ್ಪೇನಿಲ್ಲ ಶಿವಾನಿ, ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡಿರ್ತಿದ್ರು. ಖಂಡಿತ ನನಗೆ ನಿನ್ ಮೇಲೆ ಕೋಪ ಇಲ್ಲ. ಸೂರ್ಯ, ಇದು ದೇವರ ಪವಾಡನೋ ನನಗ್ ಸಿಕ್ಕಿರೋ ಶಾಪನೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಹೇಳ್ತಿರೋದೆಲ್ಲ ನಿಜ. ನಮ್ಮ ಮನೆ ದೇವರಾಗಿರೋ ಸೂರ್ಯ ಚಕ್ರೇಶ್ವರಿ ಜಗದಾಂಬೆ ಮೇಲೆ ಆಣೆಗೂ ಹೇಳ್ತಾ ಇದ್ದೀನಿ, ನಾನೇ ನಿಮ್ ಸುರಭಿ.